ಹೇಬ್ಲಾ, ಸ್ಕೂಲಿಗೆ ಹೋಗ್ತೀಯಾ? ಇಲ್ಲ, ಆ ಜಾಗಕ್ಕೆ ನಾನು ಹೋಗೋದೇ ಇಲ್ಲ. ಅಲ್ಲಿ ಯಾರಿಗೂ ಏನೂ ಗೊತ್ತಿಲ್ಲ. ಏನ್ ಹೇಳ್ತಾ ಇದೀಯಾ? ಸ್ಕೂಲಲ್ಲಿ ಯಾರಿಗೂ ಏನೂ ಗೊತ್ತಿಲ್ವಾ? ಮತ್ತೇನು ಹೇಳ್ತೀನಿ ಕೇಳು. ಒಂದಿನ ಇಂಗ್ಲಿಷ್ ಕ್ಲಾಸಲ್ಲಿ ನಮ್ಮೆಲ್ರಿಗೂ ಸರ್ ಹೇಳಿದ್ರು, ಸೆಲ್ ಅಂದ್ರೆ ಮಾರೋದಂತೆ. ಮತ್ತೆ ಇತಿಹಾಸ ಮೇಡಮ್ ಬಂದು ಹೇಳಿದ್ರು, ಸೆಲ್ ಅಂದ್ರೆ ಜೈಲಂತೆ. ಮತ್ತೆ ವಿಜ್ಞಾನದ ಹೆಡ್ ಸರ್ ಓದ್ಬೇಕಾದ್ರೆ ಹೇಳಿದ್ರು, ಸೆಲ್ ಅಂದ್ರೆ ಜೀವಕೋಶ ಅಂತೆ. ಅಷ್ಟೇ, ಅವತ್ತೇ ಲಾಸ್ಟ್. ಮತ್ತೆ ನಾನು ಸ್ಕೂಲಿಗೆ ಹೋಗ್ಲಿಲ್ಲ. ಅರೆ ಏನಕ್ಕೆ? ಅರೆ, ಜೀಸಸ್ ಸ್ಕೂಲಲ್ಲಿ ಒಂದು ಪದಕ್ಕೆ ಎಷ್ಟು ಅರ್ಥ ಹೇಳ್ತಾರೆ. ಆ ಸ್ಕೂಲಲ್ಲಿ ಇರೋರಿಗೆ ಏನಾದ್ರೂ ಗೊತ್ತಂತ ಅನಿಸ್ತಿದ್ಯಾ? ಹೌದಾ? ದಿನ ನೀನು ಊಟ ಮಾಡ್ಬೇಕಾದ್ರೆ ನಿನ್ ಮುಖದಲ್ಲಿ ಏನೋ ಒಂಥರ ಖುಷಿ ಇರುತ್ತಲ್ಲ, ಏನಕ್ಕೆ? ಈ ಅನ್ನ ನಾನು ಕಷ್ಟಪಟ್ಟು ದುಡ್ದಿದ್ದು, ಆದ್ರಿಂದ ಇದರ ರುಚಿನೇ ಬೇರೆ. ಆ ಕಾರಣದಿಂದ ನನ್ನ ಮುಖದಲ್ಲಿ ಆ ನಗುವನ್ನ ನೋಡ್ತಾ ಇದೀಯಾ? ನಿಮ್ ಮನುಷ್ಯರು ಎಷ್ಟು ಖುಷಿಯಾಗಿರ್ಬೋದು. ವಿವಿಧ ರೀತಿಯ ಊಟವನ್ನೆಲ್ಲ ನೀವು ಮಾಡ್ತಾ ಇರ್ಬೋದು, ನಡ್ತಾಡ್ಬೋದು, ನಗಾಡ್ಬೋದು. ನನ್ನ ಯಾವುದೋ ಕಟ್ಟಿಗೆನ ತಗೊಂಡು ಅದರಿಂದ ನನ್ ಜೋಡಣೆ ಮಾಡ್ಯಾರಷ್ಟೇ. ಅದ್ರ ನಂತರ ನಂಗೆ ಏನೂ ಇಲ್ಲ. ಇವತ್ ನಿಂಗೇನಾಯ್ತು? ದಿಢೀರಂತ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ನಂಗೂ ಮನುಷ್ಯ ಆಗೋದಕ್ಕೆ ತುಂಬಾ ಆಸೆ ಆಗ್ತಾ ಇದೆ. ನಾನು ಮನುಷ್ಯ ಆದ್ರೆ ನಿನ್ ರೀತಿನೇ ಬೇರೆ ಬೇರೆ ಕಡೆ ಓಡಾಡ್ತೀನಿ. ಎಷ್ಟು ರೀತಿಯ ಊಟವನ್ನ ನಾನು ಮಾಡ್ಬೋದು, ನೀರಲ್ಲಿ ಈಜಾಡ್ಬೋದು. ಎಷ್ಟು ಚೆನ್ನಾಗಿರುತ್ತಲ್ಲ. ಇಲ್ಲ, ನೀನು ಯೋಚನೆ ಮಾಡೋ ಹಾಗೆ ಮನುಷ್ಯರ ಜೀವನ ಅಷ್ಟು ಸುಲಭವಾಗಿ ಇರೋದೇ ಇಲ್ಲ. ಈ ಜೀವನದಲ್ಲಿ ಸಂಘರ್ಷ ಇದೆ, ದುಃಖವಿದೆ, ಜಗಳ ಇದೆ, ಸೋಲ್ಬೇಕು, ಬಡತನ, ಏಕಾಂತ, ಎಲ್ಲವೂ ಇದೆ. ಎಲ್ಲ ಸೇರಿನೇ ಮನುಷ್ಯನ ಜೀವನ. ನಂಗೂ ಎಲ್ಲ ಬೇಕು. ನಾನು ಸಂಘರ್ಷ ಮಾಡ್ತೀನಿ, ಜಗಳ ಆಡಿ ಸೋತು ಮತ್ತೆ ಎದ್ ನಿಲ್ಬೇಕು. ನೀನು ಎಷ್ಟು ದಿನ ನಂಗೇನೆಲ್ಲ ಕಳ್ಸ್ಕೊಟ್ಟಿದೀಯಾ? ನನ್ನಿಂದ ಆಗುತ್ತೆ ಅಂತ ನಿಂಗೆ ಅನಿಸ್ತಾ ಇಲ್ಲ? ನನ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಇಲ್ಲ ಇಲ್ಲ, ಹಾಗಲ್ಲ. ನಾನು ನಿನ್ಗೆ ಆತ್ಮನಿರ್ಭರಿಯನ್ನ ತೋರಿಸಿಲ್ಲ ತಾನೆ. ಅದೆಲ್ಲ ಬಿಟ್ಟು ನಿಂಗೋಸ್ಕರ ನನ್ನ ಹತ್ರ ಅದ್ಭುತವಾದ ಒಂದು ವಿಷಯ ಇದೆ. ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ನಂಗೆ ನಾನಂದ್ರೆ ಅಷ್ಟು ಇಷ್ಟ ಆದ್ರೆ ನೀನನ್ನ ಈ ಬೇಡಿಕೆಯನ್ನ ಪೂರೈಸೋದೇ ಇಲ್ವಾ? ನೀನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯಾ. ನಾನು ನಿಂಗೆ ಎಲ್ಲವನ್ನೂ ಕೊಡ್ಬೋದು. ಹೊಸ ಬಟ್ಟೆ, ಹೊಸ ಶೂಸ್, ಹೊಸ ಜಾಗಕ್ಕೆ ನಿನ್ನ ಕರ್ಕೊಂಡು ಕೂಡ ಹೋಗ್ಬೋದು. ಅಲ್ಲೆಲ್ಲ ಹೋಗಿ ಏನ್ ಮಾಡೋದು? ಮಣ್ಣನ್ನ ಮುಟ್ಟಕ್ಕಾಗಲ್ಲ. ಅಲೆಗಳು ಬಂದು ನನ್ನ ಕಾಲನ್ನ ಮುಟ್ಟೋದೇ ಇಲ್ಲ. ಅದು ಹೇಗಿರುತ್ತೆ ಅಂತ ನಂಗೆ ಗೊತ್ತೇ ಆಗಲ್ಲ. ಪರ್ವತದ ತಂಪಾದ ಗಾಳಿ ಅದು ನನ್ನ ಮುಟ್ಟಿದ್ರೂ ಕೂಡ ನಂಗೆ ಗೊತ್ತೇ ಆಗಲ್ಲ. ಹಾ ಸರಿ, ನೀನು ಕೇಳ್ತಾ ಇದೆಯಲ್ಲ, ನಿಂಗೋಸ್ಕರ ನಿನ್ನ ಇಚ್ಛೆಯನ್ನ ಅವಶ್ಯವಾಗಿ ಪೂರೈಸ್ತೀನಿ. ಓಂ ಶಕ ಶುಕ್ ಶಕ 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 ಶುಕ್ ಶಕ ಶುಕ್ ಶಕ ಶುಕ್ ಶಕ ಶಕ ಶುಕ್ ಶಕ ಶಕ ಶುಕ್ ಶಕ ಶೂಂ. ಹಾ, ನನ್ನ ಹೊಟ್ಟೆಲಿ ಏನೋ ಒಂಥರ ಅನಿಸ್ತಾ ಇದೆ. ನಿಂಗೆ ಹಸುವಾಗ್ತಾ ಇದೆ ಅನ್ಸುತ್ತೆ. ಬಾ, ನನ್ನ ತಟ್ಟೆಲಿರೋ ಊಟವನ್ನ ನೀನ್ ತಿನ್ನು. ನಿಮ್ಮ ತಟ್ಟಿಲಿರೋ ಊಟನ ನಿಜವಾಗ್ಲೂ ನಿಮ್ಮ ಊಟವನ್ನ ನಂಗೆ ಕೊಡ್ತಾ ಇದ್ದೀರಾ? ಆ, ಎಷ್ಟು ರುಚಿಯಾಗಿದೆ. ನಂಗೆ ಎಲ್ಲವನ್ನ ತಿನ್ಬೇಕನ್ಸ್ತಾ ಇದೆ. ಇನ್ನು ಊಟ ಇಲ್ವಾ? ಏನಪ್ಪ, ನಿನ್ ಹಸುವು ತೀರ್ಲಿಲ್ವಾ? ಇದೇ ಚಿಂತೆಯ ವಿಚಾರ. ನಂಗ್ಯಾಕೋ ನಿನ್ನ ಈ ಹಸುವನ್ನ ನನ್ನಿಂದ ತೀರ್ಸಕ್ಕಾಗಲ್ಲ ಅಂತ ಅನ್ಸುತ್ತೆ. ಅವನು ಆ ಮ್ಯಾಜಿಕ್ ಮ್ಯಾನ್ ಹತ್ರ ಹೇಳಿದ್ದು ನಿಜಾನೇ. ಅವನು ಆ ಮ್ಯಾಜಿಕ್ ಮ್ಯಾನ್ ಹತ್ರ ಏನೆಲ್ಲ ಕೇಳಿದ್ನೋ ಅದೆಲ್ಲ ಅವನಿಗೆ ಸಿಗ್ತಾ ಇತ್ತು. ಆದ್ರಿಂದ ಹೇಬ್ಲಾವಿನ ಹಸುವು ದಿನ ಹೆಚ್ಚಾಗ್ತಾ ಇತ್ತು. ಆಮೇಲೆ ಒಂದಿನ ಒಂದು ಘಟನೆ ನಡೀತು. ಇಷ್ಟು ದಿನ ನಿನ್ನ ಹತ್ರ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ನಂಗೆ ಏನಾದರೂ ಕೊಡಲೇಬೇಕು. ಕೆಲಸ ಮಾಡ್ತೀಯಾ? ನಾನು ನಿನ್ನ ಪ್ರೀತಿಯಿಂದ ನೋಡ್ಕೊಂಡಿಲ್ವಾ? ಇಷ್ಟು ದಿನ ಏನೋ ಕೊಡದೆ ನನ್ನ ಹತ್ರ ಕೆಲಸ ತಗೊಂಡಿದ್ಯಾ. ಈಗ ನಂಗೆ ದುಡ್ಡು ಬೇಕು.
ಕೊಡು ದುಡ್ಡು. ನನ್ನ ಇಟ್ಕೊಂಡು ಇಷ್ಟು ದಿನ ಜನರಿಗೆ ಮನರಂಜನೆ ಕೊಟ್ಟಿದ್ಯಾ, ಅದು ಕೂಡ ಕೆಲಸ ತಾನೇ. ನನ್ನಿಂದ ತಾನೇ ಎಲ್ರಿಗೂ ಮನೋರಂಜನೆ ಸಿಕ್ಕಿದ್ದು. ನನಗೆ ನನ್ನ ದುಡ್ಡು ಬೇಕಷ್ಟೇ, ಜೊತೆಗೆ ಒಂದು ಮನೆ ಕೂಡ ಬೇಕು. ಮನೆ ಏನಕ್ಕೆ? ನೀನು ನನ್ನ ಜೊತೆ ಇರಲ್ವಾ? ಇಷ್ಟು ದಿನ ನೀನು ನನ್ನ ಜೊತೆಗೇ ಇದ್ದೆ, ದಿಢೀರಂತ ನನ್ ಬಿಟ್ಟು ಹೋಗ್ತೀಯಾ? ನೀನು ನಿನ್ನ ಹತ್ರ ಪ್ರಶ್ನೆ ಮಾಡ್ಕೋ, ಇಷ್ಟು ದಿನ ನಿಂಗೇನಾದ್ರೂ ಕಷ್ಟ ಕೊಟ್ಟಿದ್ನಾ? ನೀನು ಯಾರಿಂದ ಈ ರೀತಿ ಮನುಷ್ಯ ಆಗಿದೀಯಾ? ನಂಗೆಲ್ಲ ನೀನು ಹೇಳಕ್ ಬರಬೇಡ. ನಾನು ನಿಂಗೆ ಸಹಾಯ ಮಾಡಿದ್ದಕ್ಕೆ ನೀನನ್ನ ಮನುಷ್ಯನಾಗಿ ಮಾಡಿದೀಯಾ. ನಾ ದುಡ್ದಿರೋ ದುಡ್ಡನ್ನ ನಂಗೆ ಕೊಡು. ಇವತ್ತಿಂದ ನಾನು ಸ್ವತಂತ್ರವಾಗಿ ಇರೋದಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಒಂದು ಮನೆ ಬೇಕು. ನಾನು ಕೆಲಸ ಮಾಡಿದ್ದಕ್ಕೆ ನೀನು ಅದನ್ನ ಕೊಡಲೇಬೇಕು. ನೀನು ಎಷ್ಟು ದಿನ ಗೊಂಬೆಯಾಗಿ ನನ್ ಸಹಾಯ ಮಾಡಿದ್ಯೋ ಅಷ್ಟು ದಿನ ನಿನ್ನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನೀನ್ ಕೇಳೋ ದುಡ್ಡಿಗಿಂತ ನಾನು ಜಾಸ್ತಿ ಮೌಲ್ಯವನ್ನ ಕೊಟ್ಟಿದ್ದೀನಿ. ಅದೇ ನನ್ನ ಪ್ರೀತಿ. ಮತ್ತೆ ಬೇಡದೇ ಇರೋ ವಿಷಯವನ್ನ ಮಾತಾಡ್ಬೇಡ. ನಂಗೆ ನನ್ನ ದುಡ್ಡು, ನಂಗೆ ಬೇಕಾಗಿರೋ ಮನೆಯನ್ನ ಕೊಡ್ತೀಯಾ ಇಲ್ವಾ ಹೇಳು. ತಗೋ, ನೀನ್ ದುಡ್ದಿರೋ ದುಡ್ಡು. ಇಷ್ಟು ದಿನ ನಾನಿಂಗೆ ಪ್ರೀತಿಯನ್ನ ತೋರಿಸ್ತಾ ಇದ್ದೆ, ಇವತ್ತು ಅದ್ ಬೇಡ ಅಂತಿದ್ಯಾ? ತಗೋ, ಈ ದುಡ್ಡನ್ನ ತಗೋ. ಮತ್ತೆ ಈಗ ನಂಗೆ ಈ ಊರಲ್ಲಿರೋದಕ್ಕೆ ಇಷ್ಟನೇ ಇಲ್ಲ. ನಾನು ಇವತ್ತು ಈ ಮನೆಯಿಂದ ಹೊರಟೋಗ್ತೀನಿ. ಈ ಮನೆಯನ್ನ ನೀನೇ ಇಟ್ಕೋ. ನಾನು ನಮ್ಮ ಗ್ರಾಮಕ್ಕೆ ಹೋಗ್ತೀನಿ. ನೀನು ನಿಜವಾಗ್ಲೂ ನಿನ್ನ ಮಗನ ರೀತಿ ನೋಡ್ಕೊಂತಿದ್ಯಾ? ಇಲ್ಲ, ಮಗನ ರೀತಿ ನೋಡ್ಕೊಂಡಿದ್ರೆ ನಂಗೆ ಇಷ್ಟು ಕಮ್ಮಿಯಾಗಿ ದುಡ್ಡು ಕೊಡ್ತಾ ಇರಲಿಲ್ಲ. ತಗೋ, ಇದು ನನ್ನ ಸಂದೂಕ್ನ ಬೀಗ. ನನ್ನ ಸಂದೂಕಲ್ಲಿ ಜೀವನ ಪೂರ್ತಿ ದುಡ್ದಿರೋ ದುಡ್ಡೆಲ್ಲ ಇದೆ. ಎಲ್ಲವನ್ನ ನೀನೇ ಇಟ್ಕೋ. ಚೆನ್ನಾಗಿರು, ಖುಷಿಯಿಂದ ಇರು. ನಾನು ನಿಂಗೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದೀನಿ. ಆ ದಿನದಿಂದ ಆ ಮ್ಯಾಜಿಕ್ ಮ್ಯಾನ್ ಹಬ್ಲಾ ಹತ್ರ ಯಾವಾಗ್ಲೂ ಬರ್ಲಿಲ್ಲ. ಆ ಮ್ಯಾಜಿಕ್ ಮ್ಯಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ಎಲ್ಲ ಹಣವನ್ನು ಹಬ್ಲಾಗೋಸ್ಕರ ಬಿಟ್ಬಿಟ್ಟು ಹೋಗ್ಬಿಟ್ಟ. ಆದ್ರಿಂದ ಹಬ್ಲಾಗೆ ಕಷ್ಟಪಟ್ಟು ಹಣ ಸಂಪಾದನೆ ಮಾಡೋದು ಏನು ಅಂತ ಗೊತ್ತಾಗ್ಲೇ ಇಲ್ಲ. ಆ ಹಣದಿಂದಾನೇ ಅವನು ಸಂತೋಷವಾಗಿ ಬಾಳ್ತಾ ಇದ್ದ. ಆದ್ರೆ ಒಂದಿನ ಅವನಿಗೆ ಒಂದ್ ದೊಡ್ಡ ಕಷ್ಟ ಬಂತು. ಇಂಥ ದೊಡ್ಡವರಿಂದ ಜಾಗ ಭರ್ತಿಯಾಗಿದೆ. ಇವನು ಆ ಸಿದ್ದೇಶ್ವರ್ ಜಾದೂಗಾರ ಇದಾನಲ್ಲ, ಅವ್ರ ಮನೇಲೇ ಇದ್ದಾನೆ. ಅಲ್ಲೇ ಇರ್ತಾನನ್ಸುತ್ತೆ. ಆ ಸಿದ್ದೇಶ್ವರ ಜಾದೂಗಾರನೂ ಇಲ್ಲ, ಈಗ ಆ ಜಾದೂ ಕಲೆನೂ ಇಲ್ಲ. ಸಿದ್ದೇಶ್ವರ್ ಎಷ್ಟು ಪ್ರಸಿದ್ಧ, ಅವನ್ ರೀತಿ ಯಾರು ಇರಕ್ಕಾಗಲ್ಲಪ್ಪ. ಬೇರೆಯವರು ದುಡ್ಡೇ ನೋಡ್ತಾರೆ. ಅರೆ, ನೀನು ಯಾರ ಬಗ್ಗೆ ಮಾತಾಡ್ತಾ ಇದೀಯಪ್ಪ? ಸಿದ್ದೇಶ್ವರ ಜಾದೂಗಾರ ಸ್ವಯಂ ಆ ಭಗವಂತನ ಪುತ್ರನ್ ರೀತಿ. ಅವನ್ ರೀತಿ ಇವನ್ ಜಾದೂ ಮಾಡಕ್ಕಾಗತ್ತಾ? ಅದು ಸಾಧ್ಯನೇ ಇಲ್ಲ. ಅವನ್ ಗುಣ ಯಾರಿಗಾದ್ರೂ ಬರುತ್ತಾ? ಅವನ ಗುಣ ಅಂದ್ರೆ ಗುಣ, ಅವನ ಕಲೆ ಅಂದ್ರೆ ಕಲೆನೆ. ದುಡ್ಡು ಕೊಟ್ಟು ಆ ಕಲೆಯನ್ನೆಲ್ಲ ಖರೀದಿ ಮಾಡಕ್ಕಾಗುತ್ತಾ? ಸರಿಯಾಗಿ ಹೇಳಿದ್ರೆ ಸಿದ್ದೇಶ್ವರನ್ ಮನೇಲಿದ್ರೆ ಅವನ್ ರೀತಿ ಆಗಕ್ಕಾಗಲ್ಲ. ಏನು? ನಂಗೆ ಯಾವುದೇ ಗುಣ ಇಲ್ವಾ? ನನ್ನ ಹೆಸರು ಕೀರ್ತಿ ಏನೂ ಇಲ್ವಾ? ಆ ಜಾದೂಗಾರ ನಂಗೆ ದುಡ್ಡು ಕೊಟ್ಟು ಮೋಸ ಮಾಡ್ಬಿಟ್ಟ. ಇಲ್ಲ ಇಲ್ಲ, ಇಲ್ವೇ ಇಲ್ಲ. ನಂಗೆ ಎಲ್ಲವೂ ಬೇಕು, ನಂಗೆಲ್ಲವೂ ಸಿಗ್ಬೇಕು, ಎಲ್ಲ ಸಿಗ್ಬೇಕು. ಹಾಬ್ಲಾ, ನೀನು ಇಲ್ಲಿ ಏನ್ ಮಾಡ್ತಿದ್ಯಾ? ನಾನಿನ್ನ ಸಣ್ಣ ಮಗು ಅಂತ ಅನ್ಕೊಂಡ್ಯಾ? ನನ್ನ ಮೋಸ ಮಾಡಿ ನೀನು ಎಲ್ಲೂ ಹೋಗಕ್ಕಾಗಲ್ಲ. ಮೋಸನಾ? ನಾನ್ ಮೋಸ ಮಾಡ್ದ್ನಾ? ಏನ್ ಹೇಳ್ತಾ ಇದೀಯಾ? ಮತ್ತೆ ನೀನು ನಂಗೆ ಕೊಡ್ಬೇಕಾಗಿದ್ದ ದುಡ್ಡನ್ನ ಮಾತ್ರ ಕೊಟ್ಟಿದೀಯಾ. ಆದ್ರೆ ನಿನ್ನ ಪ್ರಸಿದ್ಧಿ, ನಿನ್ನ ಹೆಸರು ಯಾವುದನ್ನು ಕೂಡ ನಂಗೆ ಕೊಡಲೇ ಇಲ್ಲ. ಅದು ನಂಗೂ ಕೂಡ ಸಿಗ್ಬೇಕು ತಾನೇ. ನಾನು ನಿನ್ನ ಜೊತೆಗೆ ಇದ್ದಿದ್ದು, ನಿನ್ನ ಆಟದಲ್ಲೂ ನಾನು ಇದ್ದೆ. ಆದರೆ ನಿಂಗೆ ಮಾತ್ರ ಪ್ರಸಿದ್ಧಿ ಸಿಕ್ಕಿದೆ. ನೀನು ಸ್ವಲ್ಪ ಸುಧಾರಿಸ್ಕೋ, ಶಾಂತ ರೀತಿಯಲ್ಲಿ ಯೋಚನೆ ಮಾಡು. ನೀನು ನನ್ನ ಹತ್ರ ಗೊಂಬೆಯಾಗಿ ಎಲ್ಲರ ಹತ್ರ ಆಟವನ್ನ ತೋರಿಸ್ತಾ, ನೀನಂದ್ರೆ ಎಲ್ರಿಗೂ ಗೊತ್ತು. ನಿನ್ನ ಹಾಬ್ಲ ಹೆಸರು ಎಷ್ಟು ಪ್ರಸಿದ್ಧವಾಗಿತ್ತು ಅದು ನಿಂಗೆ ಗೊತ್ತು ತಾನೆ. ಅದನ್ನ ನಾನು ಹೇಳಬೇಕಾ? ಆದ್ರೆ ಈಗ ಏನಕ್ಕಿಲ್ಲ, ಎಲ್ಲ ಎಲ್ಲಿ ಹೋಯ್ತು ಹೇಳು. ಈಗ ನಿನ್ನ ಜೀವನದಲ್ಲಿ ಸಂಘರ್ಷ ಇಲ್ಲ, ಹೋರಾಟ ಇಲ್ಲ. ಯೋಚನೆ ಮಾಡಿ ನೋಡು. ನಾನು ನಿನ್ನ ಹತ್ರ ಹೇಳ್ದೆ ತಾನೆ, ಮನುಷ್ಯನ ಜೀವನ ಸಂಘರ್ಷ ಮತ್ತು ಹೋರಾಟದಿಂದ ಕೂಡಿರುತ್ತೆ ಅಂತ. ನೀ ನನಗೆ ಮಾತು ಕೊಟ್ಟೆ, ನಾನು ಸಂಘರ್ಷ ಮತ್ತೆ ಹೋರಾಟವನ್ನ ಎದುರಿಸಿ ಜೀವನವನ್ನ ರಕ್ಷಣೆ ಮಾಡ್ತೀನಿ ಅಂತ. ಆದ್ರೆ ಆ ಮಾತನ್ನ ನೆರವೇರಿಸಿಲ್ಲ. ಅದ್ರಲ್ಲಿ ಏನಿದೆ? ನಿಂಗೆ ಪ್ರಸಿದ್ಧಿ, ಹೆಸರು ಎಲ್ಲವೂ ಬೇಕು ತಾನೆ. ಆದ್ರೆ ಅದಕ್ಕೆ ನೀನು ಹೋರಾಟ ಮಾಡ್ಲೇಬೇಕು. ನನ್ನ ಕೈಯಿಂದ ಅದನ್ನ ನಿಂಗೆ ಕೊಡಕ್ಕಾಗಲ್ಲ. ಸುಳ್ಳು, ನಾನಿನ್ನ ನಂಬೋದೇ ಇಲ್ಲ. ನಂಗೆ ನಿನ್ನ ಹೆಸರು, ಪ್ರಸಿದ್ಧಿ ಎಲ್ಲವನ್ನ ಕೊಡು. ಗೊಂಬೆಯಿಂದ ನನ್ನ ಮನುಷ್ಯ ಮಾಡ್ದೆ ತಾನೆ, ಅದೇ ರೀತಿ ಕೊಡು. ಎಲ್ಲ ಪ್ರಸಿದ್ಧಿ ನಂಗೆ ಬೇಕು. ಬೇಕಾದ್ರೆ ಸಿದ್ದೇಶ್ವರ ಜಾದೂಗಾರನಾಗಿ ನನ್ನ ಬದಲಾಯಿಸು. ಇರೋ ಹಾಬ್ಲಾ, ನಿಂಗೇನೋ ಹುಚ್ಚ?
ನೀನು ನನ್ನ ಕೊಲ್ಲೋದಕ್ಕೆ ನೋಡ್ತಾ ಇದೀಯಾ? ನಾನೇ ನಿನ್ನ ಸೃಷ್ಟಿ ಮಾಡಿದ್ದು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ನಿನ್ನ ಪ್ರಸಿದ್ಧಿ ಎಲ್ಲವೂ ಬೇಕೇ ಬೇಕು. ಸರಿ, ನಾನು ನನ್ನ ಮಂತ್ರಕುಲನ ತಗೊಂಡ್ಬರ್ತೀನಿ. ನೀನು ಇಲ್ಲೇ ಕೂತ್ಕೊಂಡಿರೋ. ಈಗ ನನ್ನ ಹತ್ರ ಎಲ್ಲವೂ ಇರುತ್ತೆ. ಧನ, ದೌಲತ್ತು, ಹೆಸರು, ಪ್ರಸಿದ್ಧಿ. ನನ್ನ ಕ್ಷಮಿಸು ಹಬ್ಲಾ, ಆದರೆ ನಿನ್ನ ತಡೆಯೋದಿಕ್ಕೆ ನನ್ನ ಹತ್ರ ಬೇರೆ ದಾರಿನೇ ಇಲ್ಲ. ನಾನು ಮಾಡ್ತಾ ಇರೋದು ಇಬ್ರಿಗೂ ಒಳ್ಳೇದೆ. ಅರೆ ಏನಿದು? ಏನಾಗ್ತಾ ಇದೆ? ನಾನು ಮತ್ತೆ ಕಟ್ಟಿಗೆ ಗೊಂಬೆ ಹಾಕ್ಬಿಟ್ನಲ್ಲ. ಆ, ಅಯ್ಯ ಅಯ್ಯ, ನೀನು ನೀನು ಏನ್ ಮಾಡ್ಬಿಟ್ಟೆ? ನನ್ನ ಕ್ಷಮಿಸ್ಬಿಡು. ನಾನು ಈ ರೀತಿ ಮಾಡಿಲ್ಲ ಅಂದ್ರೆ ನೀನು ಸರ್ವನಾಶ ಆಗ್ತಾ ಇದ್ದೆ. ನೀನು ಜೀವನವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಿನ್ನ ಮನುಷ್ಯನಾಗಿ ಪರಿವರ್ತನೆ ಮಾಡಿದೆ. ಆದ್ರೆ ಅದಾಗಿಲ್ಲ. ನಿನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇತ್ತು. ಜಾಸ್ತಿ ನಿಂಗೆ ಆಗ್ತಾ ಇತ್ತು. ನೀನು ಹೋರಾಟ ಪ್ರಯತ್ನ ಮಾಡ್ದೇನೆ ಪ್ರಸಿದ್ಧಿ ಬೇಕು ಅಂತ ಕೇಳ್ತಾ ಇದ್ದೆ. ಆ ರೀತಿ ಯಾರಿಗೂ ಸಿಗಲ್ಲ ಹಬ್ಲಾ. ಮತ್ತೆ ನಾನು ಇನ್ ಮುಂದೆ ಮನುಷ್ಯ ಆಗಕ್ಕಾಗಲ್ವಾ? ಆಗ್ತೀಯ. ನಿಂಗೆ ಯಾವಾಗ ಜೀವನದ ಮಹತ್ವ ಗೊತ್ತಾಗುತ್ತೋ ಆವಾಗ. ಯಾವತ್ ನೀನು ಪರಿಶ್ರಮ ಪಡ್ದೆ ಸಫಲತೆ ಸಿಗಲ್ಲ ಅಂತ ಅರ್ಥ ಮಾಡ್ಕೋತೀಯೋ ಅವತ್ ನೀನು ಮತ್ತೆ ಮನುಷ್ಯ ಆಗ್ತೀಯ. ನಾನ್ ನಿಂಗೆ ಮಾತು ಕೊಡ್ತೀನಿ. ನಮ್ಮ ಎಲ್ಲರ ಮನಸ್ಸೊಳಗಡೆನೂ ಈ ತರ ಒಂದು ಆಸೆ ಇದೆ. ಯಾವ ಕಷ್ಟನೋ ಪಡೆದೆ ಹಣ ಸಂಪಾದನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಕೆಲವು ದಿನಗಳಲ್ಲಿ ಸುಮಾರು ಹಣ ಸಂಪಾದನೆ ಮಾಡಬೇಕು. ಆದ್ರೆ ಆತರ ನಡೆದ್ರೆ ಅದರ ಪರಿಣಾಮ ಚೆನ್ನಾಗಿರುತ್ತಾ?